ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಜಿತ್ ಕುಮಾರ್. ಎಷ್ಟೋ ದಿನದಿಂದ ನಂದು ಆಲ್ಮೋಸ್ಟ್ ಆಲ್ ವಿಡಿಯೋಸ್ ಅಲ್ಲಿ ಜನರು ಕೇಳ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಏನಂತ ಅಂದರೆ, ಡಾಕ್ಟ್ರೇ ಅರ್ಟಿಕೇರಿಯಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಅರ್ಟಿಕೇರಿಯಾದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ, ಮತ್ತು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ಯಾಕಂತಂದರೆ ಅರ್ಟಿಕೇರಿಯಾದಿಂದ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಅರ್ಟಿಕೇರಿಯಾ ಅಂದರೆ ನೀವು ಹೈವ್ಸ್ ಅಂತ ಏನು ಕರಿತೀರಿ, ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅದನ್ನು ನಾವು ಪಿತ್ತಗಾದೆ ಅಂತ ಕರಿತೀವಿ. ಸೊ ಈ ಕಾಯಿಲೆ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅರ್ಟಿಕೇರಿಯಾ, ಹೈವ್ಸ್ ಅಥವಾ ಪಿತ್ತಗಾದೆ ಅಂತ ಏನನ್ನು ನಾವು ಕರಿತೀವಿ, ಅದು ಹೇಗಿರುತ್ತೆ ಅನ್ನೋದು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾನು ಇಮೇಜ್ ಹಾಕ್ತಾ ಇರ್ತೀನಿ, ಇಲ್ಲಿ ಅದನ್ನು ನೋಡ್ತಾ ಇರಿ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಅರ್ಟಿಕೇರಿಯಾ ಇರುವಂಥ ಪರ್ಸನ್ನಿಗೆ ಮೊದಲನೇ ಸಿಂಪ್ಟಮ್ ಏನು ಅಂತಂದರೆ, ಅವನಿಗೆ ತುಂಬ ತುರಿಕೆ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಅಲ್ಲಿ ಇಲ್ಲಿ ಅಂತ ಇಲ್ಲ, ಬಾಡಿಯಲ್ಲಿ ಎಲ್ಲಿ ಬೇಕಾದರೂ ಆಗಬಹುದು. ನಂಬರ್ 2 ಏನಂತ ಅಂದರೆ, ಇಚ್ಚಿಂಗ್ ಮಾಡಿಕೊಂಡ ನಂತರ ಅವನಿಗೆ ಕೈಯಲ್ಲಿ ಅಥವಾ ಮೈಯಲ್ಲಿ ರೆಡ್ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಂಬರ್ 3 ಏನಂತ ಅಂದರೆ, ಇಚ್ಚಿಂಗ್ ಆಗಿ ರೆಡ್ ಆದ ನಂತರ ಕೆಲವೊಮ್ಮೆ ಪರ್ಟಿಕ್ಯುಲರ್ ಪಾರ್ಟಲ್ಲಿ ದಪ್ಪ ರೇಸ್ಡ್ ಸ್ಕಿನ್ ಲೆಷನ್ಸ್ ಅಂತ ಅಂತೀವಿ, ದಡಿ ಅಂತ ಅಂತೀವಿ, ದಪ್ಪ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಅರ್ಟಿಕೇರಿಯಾ ಲಕ್ಷಣಗಳು. ಇನ್ನೂ ಕೆಲವೊಬ್ಬರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಂತ ಅಂತೀವಿ, ಇಚ್ಚಿಂಗ್ ಆದಮೇಲೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಅಂದರೆ ಉರಿ ಇರ್ತದೆ. ಇನ್ನೂ ಕೆಲವೊಬ್ಬರಿಗೆ ಏನೋ ಒಂದು ಪ್ರಿಕಿಂಗ್ ಸೆನ್ಸೇಷನ್ ಅಂತ ಅಂತೀವಿ, ಅದು ಆಗುವಂಥ ಚಾನ್ಸಸ್ ಸಹ ಇರುತ್ತೆ. ಅರ್ಟಿಕೇರಿಯಾದಲ್ಲಿ ಆಗುವಂತಹ ಸಿಂಪ್ಟಮ್ ಅಂದರೆ ಲಕ್ಷಣಗಳನ್ನು ತಿಳ್ಕೊಂಡ್ವಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಬೇಕಾಗಿರೋದು ಕಾಸ್ ಅಂತಂದರೆ ಕಾರಣಗಳು ಏನು, ಯಾವುದರಿಂದ ಬರುತ್ತೆ ಅರ್ಟಿಕೇರಿಯಾ, ಯಾವುದರಿಂದ ಟ್ರಿಗರ್ ಆಗುತ್ತೆ. ಸಾಧ್ಯ ಆದರೆ ಒಂದು ಪೇಪರ್ ಮತ್ತು ಪೆನ್ ಇಟ್ಕೊಂಡು ನೋಟ್ ಮಾಡ್ತಾ ಹೋಗಿ. ಯಾಕಂತಂದರೆ ಇದರಿಂದಲೇ ನೀವು 75% ಅಷ್ಟು ಅರ್ಟಿಕೇರಿಯಾವನ್ನು ಗುಣ ಮಾಡ್ಕೊಳ್ಬೋದು. ಸೊ ದ್ಯಾಟ್ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಬಹುಮುಖ್ಯವಾದ ಕಾರಣಗಳು ಯಾವ್ಯಾವುದು ಅರ್ಟಿಕೇರಿಯಾಗೆ ಅನ್ನೋದು ತಿಳ್ಕೊಳ್ತಾ ಹೋಗೋಣ. ನಂಬರ್ 1 ಏನಂತ ಅಂದರೆ ಬ್ಲಡ್ ಇನ್ಫೆಕ್ಷನ್ ಇಂದ ಬ್ಲಡ್ ಅಲರ್ಜಿ ಆಗುವ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಅರ್ಟಿಕೇರಿಯಾ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ನಂಬರ್ 2 ಏನಂತ ಅಂದರೆ ಮೆಡಿಕೇಷನ್ಸ್. ಕೆಲವೊಂದು ಮೆಡಿಕೇಷನ್ಸ್ ನಮ್ಮ ಬಾಡಿಗೆ ಅಲರ್ಜಿಕ್ ಆಗಿರುತ್ತೆ. ಯಾರಾದರೂ ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ ಆರ್ ಆಸ್ಪಿರಿನ್ ಟೈಪ್ ಆಫ್ ಡ್ರಗ್ ಏನಾದರೂ ತಗೊಳ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಿ. ನಂಬರ್ 3 ಏನಂತಂದರೆ ಎಕ್ಸಸೈಸ್ ಇಂಡ್ಯೂಸ್ಡ್ ಅರ್ಟಿಕೇರಿಯಾ. ನೀವು ಎಕ್ಸಸೈಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಜಿಮ್ ಮಾಡ್ತೀರಾ ಮತ್ತು ಸ್ಪೋರ್ಟ್ಸ್ಗೆ ಹೋಗ್ತೀರಾ ಅಂತ ಅಂದರೆ, ಸೊ ನಿಮಗೆ ಭಾಳ ಸ್ವೆಟ್ಟಿಂಗ್ ಆಗುತ್ತೆ. ಸ್ವೆಟ್ಟಿಂಗ್ ಆದಮೇಲೆ ಸ್ವಲ್ಪ ನೀವು ಅನ್ಹೈಜಿನಿಕ್ ಇದ್ದರೆ ನಿಮಗೆ ಈ ರೀತಿಯ ಅರ್ಟಿಕೇರಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಂಬರ್ 4 ಏನಂತ ಅಂದರೆ ಫಿಸಿಕಲ್ ಅರ್ಟಿಕೇರಿಯಾ ಅಂತಂದರೆ ಎಕ್ಸ್ಪೋಜರ್ ಟು ಟೂ ಹಾಟ್ ಆರ್ ಟೂ ಕೋಲ್ಡ್ ಎನ್ವಿರಾನ್ಮೆಂಟ್. ನೀವು ಅಂತಂದರೆ ಬಹಳ ಬಿಸಿಯ ವಾತಾವರಣಕ್ಕೆ ಮತ್ತು ಬಹಳ ಕೋಲ್ಡ್ ಆಗಿರುವಂಥ ವಾತಾವರಣಕ್ಕೆ ಎಕ್ಸ್ಪೋಸ್ ಆದರೆ ನಿಮಗೆ ಅರ್ಟಿಕೇರಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಸನ್ ಎಕ್ಸ್ಪೋಜರ್, ಬಹಳ ಸನ್ ರೇಸ್ ನಿಮ್ಮ ಸ್ಕಿನ್ ಮೇಲೆ ಬಿದ್ದಾಗ ನಿಮಗೆ ಅರ್ಟಿಕೇರಿಯಲ್ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಬೇರೆ ಕಾರಣಗಳು ಯಾವುದು ಅಂತ ಕೇಳಿದರೆ, ನಂಬರ್ 5 ಇನ್ಸೆಕ್ಟ್ ಬೈಟ್. ಕೆಲವೊಬ್ಬರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ಇನ್ಸೆಕ್ಟ್ ಬೈಟ್ ಮಾಡುತ್ತೆ, ಕೀಟಗಳು ಕಡಿತವೆ. ಇದರಿಂದ ಸಹ ಅರ್ಟಿಕೇರಿಯಾ ಆಗುವಂಥ ಚಾನ್ಸಸ್ ಇರುತ್ತೆ ಡ್ಯೂ ಟು ಬ್ಲಡ್ ಅಲರ್ಜಿ. ಆ್ಯಂಡ್ ನಂಬರ್ 6 ಯಾವುದು ಅಂತ ಅಂದರೆ ಸೈಕೋಲಾಜಿಕಲ್ ಸ್ಟ್ರೆಸ್. ನಿಮ್ಗೆ ಯಾವಾಗಾದರೂ ಬಹಳ ಸ್ಟ್ರೆಸ್ ಆದಾಗ ಡ್ಯೂ ಟು ದ ಎಕ್ಸೆಸಿವ್ ಸೆಕ್ರೀಷನ್ ಆಫ್ ಕಾರ್ಟಿಸೋಲ್ ಹಾರ್ಮೋನ್, ಇದರಿಂದ ನಿಮಗೆ ಅರ್ಟಿಕೇರಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಂಬರ್ 7 ಏನಂತ ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಈ ರೀತಿಯ ಅರ್ಟಿಕೇರಿಯಲ್ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಂಬರ್ 8 ಏನಂತ ಅಂದರೆ ಫುಡ್ ಹ್ಯಾಬಿಟ್ಸ್. ಯಾವುದೆಲ್ಲ ಫುಡ್ ಹ್ಯಾಬಿಟ್ಸಲ್ಲಿ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ತಾ ಹೋಗಿ. ಯಾವುದೆಲ್ಲ ಆಹಾರ ಅರ್ಟಿಕೇರಿಯಾವನ್ನು ಟ್ರಿಗರ್ ಮಾಡುತ್ತೆ ಅಂತಂದರೆ ಅದನ್ನು ತಿಂದಾಗ ಅರ್ಟಿಕೇರಿಯಾ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಒನ್ ಬೈ ಒನ್ ನೋಟ್ ಮಾಡ್ಕೊಳ್ಳಿ. ನಂಬರ್ 1 ಎಗ್ ತಿಂದರೆ ನಿಮಗೆ ಅರ್ಟಿಕೇರಿಯಾ ತುಂಬ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ನಂಬರ್ 2 ಕರ್ಡ್ ಅಂತಂದರೆ ಮೊಸರು. ನಂಬರ್ 4 ಪೀನಟ್ಸ್ ಆರ್ ನಟ್ಸಲ್ಲಿ ಪೀನಟ್ಸ್ ಬಂತು, ಕ್ಯಾಶ್ಯೂ ಬಂತು, ಆಲ್ಮಂಡ್ ಬಂತು. ಇವೆಲ್ಲವೂ ನಿಮ್ಮ
ಅರಟಿಕೇರಿಯವನ್ನು ತುಂಬ ಟ್ರಿಗರ್ ಮಾಡುತ್ತೆ. ಆ್ಯಂಡ್ ಫೋರ್ತ್ ಒನ್ ಏನಂತಾರೆ ಬ್ಲ್ಯಾಕ್ ಗ್ರಾಮ್, ಉದ್ದಿನ ಪದಾರ್ಥಗಳು. ಇದನ್ನು ತಿಂದರೂ ಸಹ ನಿಮಗೆ ಅರಟಿಕೇರಿಯ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದ್ರ ಜೊತೆ ಬ್ರಾಯ್ಲರ್ ಚಿಕನ್. ಸೊ ಬ್ರಾಯ್ಲರ್ ಚಿಕನ್ ತಿನ್ನೋದ್ರಿಂದನೂ ಸಹ ಇದು ತುಂಬ ಜಾಸ್ತಿ ಆಗುತ್ತೆ. ನೀವು ಸಹ ಅಬ್ಸರ್ವ್ ಮಾಡಿರ್ತೀರಾ. ಮತ್ತು ಆಯಿಲಿ ಐಟಮ್, ರೋಸ್ಟೆಡ್ ಐಟಮ್, ಫ್ರೈಡ್ ಐಟಮ್, ಜಂಕ್ ಫುಡ್ಸ್, ಬೇಕ್ರಿ ಫುಡ್ ಇದೆಲ್ಲ ತುಂಬ ಜಾಸ್ತಿ ಮಾಡುತ್ತೆ ಅರಟಿಕೇರಿಯವನ್ನು. ಜೊತೆಗೆ ಡೈರಿ ಪ್ರಾಡಕ್ಟ್ಸ್, ನೀವು ಡೈರಿ ಪ್ರಾಡಕ್ಟ್ಸ್ ಏನಂತ ಅಂತೀರಾ, ಇದನ್ನು ಎಲ್ಲರೂ ಬಂತು ಡೈರಿ ಪ್ರಾಡಕ್ಟ್ಸಲ್ಲಿ. ಅದನ್ನು ತಿನ್ನೋದ್ರಿಂದ ಸಹ ಅರಟಿಕೇರಿಯ ತುಂಬ ಟ್ರಿಗರ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನಂತ ಅಂದರೆ ಸೀ ಫುಡ್ಡಲ್ಲಿ ಕೆಲವೊಂದು ನೀವು ಕ್ರ್ಯಾಬ್ ತಿನ್ನೋದ್ರಿಂದ, ಪ್ರಾನ್ಸ್ ತಿನ್ನೋದ್ರಿಂದ, ಮತ್ತು ಶೆಲ್ ಫಿಶ್, ಮಳಿ ಚಿಪ್ಪಿ ಅಂತ ಅಂತೀವಿ, ಅದನ್ನೆಲ್ಲ ತಿನ್ನೋದ್ರಿಂದ ಈ ಅರಟಿಕೇರಿಯಲ್ ರ್ಯಾಷಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವು ಏನು ಬೇಕಾದರೂ ಮೆಡಿಸಿನ್ಸ್ ತಗೊಳ್ಳಿ, ಇದನ್ನು ನೀವು ಫಾಲೋ ಮಾಡಿಲ್ಲ ಅಂತ ಅಂದರೆ ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ತೊಗೊಂಡ್ರು ನಿಮಗೆ ಅರಟಿಕೇರಿಯಾಗೆ ರಿಸಲ್ಟ್ ಸಿಗೋದಿಲ್ಲ. ಐ ಆಮ್ ಡ್ಯಾಮ್ ಶೋರ್. ಅರಟಿಕೇರಿಯಾದಲ್ಲಿ 2 ವಿಧಗಳಿವೆ. ನಂಬರ್ 1 ಏನಂತ ಅಂದರೆ ಅಕ್ಯೂಟ್ ಅರಟಿಕೇರಿಯಾ, ಆ್ಯಂಡ್ ನಂಬರ್ 2 ಏನಂತ ಅಂದರೆ ಕ್ರಾನಿಕ್ ಅರಟಿಕೇರಿಯಾ. ಅಕ್ಯೂಟ್ ಅರಟಿಕೇರಿಯಾ ಅಂತಂದರೆ ಯಾವುದಾದ್ರೂ ಒಂದು ಇನ್ಫೆಕ್ಷನ್ಸ್ ಅಥವಾ ಯಾವುದಾದ್ರೂ ಒಂದು ಅಲರ್ಜಿಯಿಂದ ನಿಮಗೆ ಸಡನ್ ಬರುವಂಥದ್ದು. ಅದು ಕ್ರಮೇಣ 6 ವಾರಗಳ ತನಕ ಇರ್ತದೆ, ಆಮೇಲೆ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಇನ್ನೊಂದಿರುತ್ತೆ ಕ್ರಾನಿಕ್ ಅರಟಿಕೇರಿಯಾ ಅಂತ ಅಂದರೆ ನಿಮಗೆ ಅದು ಭಾಳಷ್ಟು ದಿನ ಕಾಡುತ್ತೆ. ಅಂತಂದರೆ 6 ವಾರಗಳಕ್ಕಿಂತಲೂ ಜಾಸ್ತಿ, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಇದು ನಿಮಗೆ ತುಂಬ ತೊಂದರೆ ಕೊಡುತ್ತೆ. ಸೊ ಇದರಿಂದ ತುಂಬ ಕೇರ್ಫುಲ್ ಆಗಿರೋದು ಒಳ್ಳೆಯದು. ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೇಳುವಂಥ ಒಂದೇ ವಿಚಾರ ಏನಂತ ಅಂದರೆ, ಸರ್ ಇದಕ್ಕೆ ಹೋಮ್ ರೆಮಿಡಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಅಬ್ಸಲ್ಯೂಟ್ಲಿ ಇದೆ. ಏನಂತ ಅಂದರೆ 1 ಬೈ 1 ಹೇಳ್ತಾ ಹೋಗ್ತೀನಿ. ಹೋಮ್ ರೆಮಿಡಿ ಸಡನ್ನಾಗಿ ಏನು ಮಾಡಬಹುದು ಅಂತ ಕೇಳಿದ್ರೆ, ಕೆಲವೊಬ್ಬರಿಗೆ ತುಂಬ ಇಚ್ಚಿಂಗ್ ಬಂದಾಗ, ತುಂಬ ಬರ್ನಿಂಗ್ ಸೆನ್ಸೇಷನ್ ಇದ್ದಾಗ, ತುಂಬ ರ್ಯಾಷಸ್ ಆದಾಗ, ತುಂಬ ರೇಸ್ಡ್ ಲೀಷನ್ಸ್ ಬಂದಾಗ, ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಕೋಲ್ಡ್ ಕಂಪ್ರೆಸ್ ಕೊಡ್ಬೋದು, ಅಂತಂದರೆ ಐಸ್ ಪ್ಯಾಕನ್ನು ಇಡ್ಬೋದು. ಆದರೆ ಇದು ಎಲ್ಲರಿಗೂ ಎಕ್ಸೆಪ್ಟ್ ಆಗೋದಿಲ್ಲ. ಕೆಲವೊಮ್ಮೆ ಅರಟಿಕೇರಿಯಾ ಕೋಲ್ಡಿಂದನೇ ಬಂದಿರುತ್ತೆ. ಆವಾಗ ನೀವು ಇದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ತುಂಬ ಜಾಸ್ತಿ ಆಗುತ್ತೆ. ಬಿ ಕೇರ್ಫುಲ್ ಆಗಿರಿ. 2ನೇ ವಿಚಾರ ಏನಂತಂದರೆ, ನೀವು ಮನೆಯಲ್ಲಿ ಅಲೋವೆರಾ ಜೆಲ್ ಅಥವಾ ಅಲೋವೆರಾ ಇದ್ದರೆ ಅದನ್ನು ನೀವು ಅಪ್ಲೈ ಮಾಡ್ಬೋದು. ಅಲೋವೆರಾ ವಿಲ್ ಗಿವ್ ಕೂಲಿಂಗ್ ಎಫೆಕ್ಟ್, ಆಯಿತಾ. 3rd ಒನ್ ಏನಂತ ಹೇಳಿದರೆ, ನೀವು ನೀಮ್ ಆಯಿಲ್ ಯೂಸ್ ಮಾಡ್ಬೋದು. ಈಗ ನೀಮ್ ಆಯಿಲ್ ವಿಚ್ ಇಸ್ ಹ್ಯಾವಿಂಗ್ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವಿಟೀಸ್. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ಸ್ವಲ್ಪ ಇನ್ಫ್ಲಮೇಷನ್ ಮತ್ತು ಇಚ್ಚಿಂಗನ್ನು ಕಡಿಮೆ ಮಾಡ್ಕೊಳ್ಬಹುದು. ಅರಟಿಕೇರಿಯಕ್ಕೆ ಪ್ರಿಕಾಷನ್ಸ್ ಏನು ತಗೊಳ್ಬೇಕು, ಏನೆಲ್ಲ ಮೆಷರ್ ತಗೊಳ್ಬೇಕು ಅರಟಿಕೇರಿಯಾ ಬರದೇ ಇರುವ ಹಾಗೆ ಅಥವಾ ಬಂದ ಮೇಲೆ ಅಂತ ಕೇಳಿದರೆ, ನಂಬರ್ 1 ನೀವು ಲೂಸ್ ಕಾಟನ್ ಕ್ಲಾತ್ಸ್ ಯೂಸ್ ಮಾಡಬೇಕು. ಲೂಸ್ ಕಾಟನ್ ಕ್ಲಾತ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವೆಟಿಂಗ್ ಎಲ್ಲ ಪ್ರಿವೆಂಟ್ ಮಾಡುತ್ತೆ. ನೀವು ಟೈಟ್ ಡ್ರೆಸ್ ಹಾಕೋದ್ರಿಂದ ಸ್ವೆಟಿಂಗ್ ಆಗುತ್ತೆ, ಇನ್ನೂ ಹೀಟ್ ಜಾಸ್ತಿ ಆಗುತ್ತೆ, ಅರಟಿಕೇರಿಯಾ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ನಂಬರ್ 2 ಏನಂತ ಅಂದರೆ, ಬಹಳ ಕೋಲ್ಡ್ಗೆ ಎಕ್ಸ್ಪೋಜರ್ ಆಗೋದು, ಬಹಳ ಹೀಟ್ಗೆ ಎಕ್ಸ್ಪೋಜರ್ ಆಗೋದು, ಮತ್ತು ಸನ್ಲೈಟ್ಗೆ ಜಾಸ್ತಿ ಎಕ್ಸ್ಪೋಜರ್ ಆಗೋದು. ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ನಂಬರ್ 3 ಏನಂತ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅರಟಿಕೇರಿಯಾದಲ್ಲಿ. ನೀವು ಯೋಗ ಮಾಡ್ಬೋದು, ಮೆಡಿಟೇಷನ್ಸ್ ಮಾಡ್ಬೋದು, ಫಾಲೋಡ್ ಬೈ ಬ್ರೀದಿಂಗ್ ಎಕ್ಸಸೈಸ್. ಇದೆಲ್ಲದೂ ನಿಮಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಅರಟಿಕೇರಿಯಾ ಇದ್ದರೆ ಅದನ್ನು ಇಮಿಡಿಯೇಟ್ ಆಗಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಿಕಾಷನ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮಾಡುತ್ತೆ. ಸೋಪ್ಸ್ ಯೂಸ್ ಮಾಡುವಾಗ ಹಾರ್ಶ್ ಇರುವಂಥ ಸೋಪ್ ಯೂಸ್ ಮಾಡಬೇಡಿ, ಡಿಹೈಡ್ರೇಟ್ ಮಾಡುವಂಥ ಸೋಪ್ ಯೂಸ್ ಮಾಡಬೇಡಿ. ತುಂಬ ಸ್ಮೂತ್ ಮತ್ತು ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುವಂಥ ಸೋಪ್ ಯೂಸ್ ಮಾಡಿ, ಅದು ಸಹ ನಿಮಗೆ ಒಳ್ಳೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ನಾನ ಮಾಡಿ ಬಂದ ಮೇಲೆ ಮಾಯಿಶ್ಚರೈಸರನ್ನು ಹಾಕೋದನ್ನು ಮರಿಬೇಡಿ. ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಮಾಯಿಶ್ಚರೈಸರ್ ಹಾಕಿದರೆ ನಿಮಗೆ ಅರಟಿಕೇರಿಯಾದಲ್ಲಿ ಬೆಟರ್ ರಿಸಲ್ಟ್ ಇರುತ್ತೆ. ಕೊನೆಯ ಪಾರ್ಟ್ ಮತ್ತು ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಂತಂದರೆ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ ಕೇಳಿದರೆ 100% ಹೇಳ್ತೀನಿ, ನೀವು ಸ್ಕಿನ್ ಸ್ಪೆಷಾಲಿಸ್ಟನ್ನು ಭೇಟಿ ಮಾಡಲೇಬೇಕು. ಮನೆಯಲ್ಲಿ ಯಾವುದೇ ರೀತಿ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಟ್ರಯಲ್ ಮಾಡಿದರೂ ಸಹ ಒಂದು ಸ್ವಲ್ಪ ದಿನ ಮಾಡಿ ಇಮಿಡಿಯೇಟಾಗಿ ಡಾಕ್ಟ್ರನ್ನ ವಿಸಿಟ್ ಮಾಡೋದು ಒಳ್ಳೆಯದು. ಅದ್ರ ಜೊತೆಗೆ ಏನಂತ ಅಂದರೆ, ನಿಮಗೆ ಡಿಫ್ರೆಂಟ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಮೆಡಿಕೇಷನ್ಸ್ ಸಿಗುತ್ತೆ. ಎಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲದರಲ್ಲೂ ನಿಮಗೆ ಅರಟಿಕೇರಿಯಾಕ್ಕೆ ಮ್ಯಾನೇಜ್ಮೆಂಟ್ ಇದೆ. ಇದರ ಜೊತೆಗೆ ಏನಂತ ಅಂದರೆ, ನೀವು ಆ್ಯಂಟಿ ಅಲರ್ಜಿಕ್ ಮೆಡಿಕೇಷನ್ಸ್ ಅಥವಾ ಸ್ಟಿರಾಯ್ಡ್ಸ್ ಏನಾದ್ರು ತಗೊಳ್ತಾ ಇದ್ದರೆ ಅದನ್ನು ಲಾಂಗ್ ಟರ್ಮ್ ತೊಗೊಳ್ಳಿಕ್ಕೆ ಹೇಳಬೇಡಿ. ಯಾಕಂತಂದರೆ ಅದರಿಂದ ನಿಮಗೆ ಇನ್ನೂ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಸೊ ತೊಗೊಳ್ಳೋದಾದರೆ ಶಾರ್ಟ್ ಟರ್ಮ್ ತೊಗೊಳ್ಳಿ. ಸೊ ಲಾಂಗ್ ಟರ್ಮ್ ತೊಗೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ. ಇದು ಇವತ್ತಿನ ವಿಷಯವಾಗಿತ್ತು. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಹೆಲ್ಪ್ ಆಗಿದ್ದರೆ ನೋಡಿ ಸುಮ್ಮನಿರಬೇಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಇರುವಂಥ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.